Welcome dear students. Today we are going to study about scope of financial management under modern approach, continued from the last session. The last session we have studied financial decisions and its various problems. Now in this session we will continue with investment decisions. So investment decision relating to the investment of the surplus amount in the company or organization. So first one is cash management. Under investment decisions, the various functions or problems facing towards cash management. Management of cash calls for ingenuity on the part of finance manager. He has to walk on the tightrope between maintaining sufficient liquidity and not sacrificing the profitability. So financial manager has to maintain liquidity immediate ಆಗಿ ತುರ್ತು ಕೆಲಸಗಳಿಗೆ ಬೇಕಾದಂತಹ ಹಣವನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಆ ಒಂದು ಸಂಸ್ಥೆಯಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ಅಂಡ್ ಆಲ್ಸೋ ಈಸ್ ನಾಟ್ ಸ್ಯಾಕ್ರಿಫೈಸಿಂಗ್ ದ ಪ್ರಾಫಿಟಬಿಲಿಟಿ. ಆ ಒಂದು ಇನ್ವೆಸ್ಟ್ಮೆಂಟ್ ಗಳನ್ನ ಅವರು ಕ್ಯಾಶ್ ರೂಪದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದನ್ನ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಅದನ್ನ ಇಟ್ಕೊಳ್ಳೋದ್ರಿಂದ ಪ್ರಾಫಿಟಬಿಲಿಟಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗದಂತೆ ನೋಡ್ಕೊಳ್ಳುವಂತ ಕೆಲಸ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಆಗಿರುತ್ತದೆ. ನೆಕ್ಸ್ಟ್ ಒನ್ ಇಸ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಆಫ್ ಅಕೌಂಟ್ ರಿಸೀವೇಬಲ್ಸ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂಡ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಆಫ್ surplus funds are all important aspects of financial management. Financial manager has to take care of account receivables, whatever the amount he has to get from the various creditors, ಅದನ್ನು ಕೂಡ ಅವರು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಮತ್ತೆ ಎಕ್ಸ್ಟ್ರಾ ಸರ್ಪ್ಲಸ್ ಫಂಡ್ಸ್ ಗಳನ್ನ ಅವರು ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಕೂಡ ರಿಟರ್ನ್ಸ್ ಗಳನ್ನ ತಗೊಳ್ಬೇಕಾಗಿರುತ್ತೆ. A financial manager must make balance between the need for assets and economizing on the sides. Next one is capital budgeting. It provides the necessary tools to evaluate long-term investments like purchase of fixed assets, expanding capacity, buying or taking over other companies. Capital budgeting ಅಂತ ಹೇಳಿದ್ರೆ ದೀರ್ಘಕಾಲಿಕವಾಗಿ ಬಂಡವಾಳಗಳನ್ನು ಹೂಡುವಂಥದ್ದು. ಈ ಒಂದು ಬಂಡವಾಳ ಹೂಡಿಕೆಯನ್ನ ಇನ್ವೆಸ್ಟ್ಮೆಂಟ್ ಗಳನ್ನ ಫಿಕ್ಸ್ಡ್ ಅಸೆಟ್ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಬಿಸ್ನೆಸ್ ಅನ್ನ ಎಕ್ಸ್ಪೆಂಡ್ ಮಾಡಲಿಕ್ಕೆ, ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಅಥವಾ ಬೈಯಿಂಗ್ ಅಥವಾ ಟೇಕಿಂಗ್ ಓವರ್ ಹೊಸ ಕಂಪನಿಗಳನ್ನು ತಗೊಳ್ಳಿಕ್ಕೆ ಈ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಅನ್ನ ಕ್ಯಾಪಿಟಲ್ ಅನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಆ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಲ್ಲಿ ಅವರು ಡಿಸೈಡ್ ಮಾಡಬೇಕಾಗಿರುತ್ತೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಸೊ ವೆಲ್ ಎಸ್ಟಾಬ್ಲಿಷ್ಡ್ ಕಾರ್ಪೊರೇಟ್ಸ್ they have to maintain huge volumes of business, and finance manager has to design a portfolio based on investment objectives of the firm to invest in money market and capital market securities. So ಈಗ ಪ್ರಸ್ತುತ ನ್ಯೂ ಟೆಕ್ನಾಲಜಿ ಮುಖಾಂತರ ಸಾಕಷ್ಟು ಪ್ರಾಫಿಟ್ ಗಳನ್ನ ಬಿಸ್ನೆಸ್ ಫರ್ಮ್ಗಳು ಅರ್ನ್ ಮಾಡುತ್ತಾ ಹೋಗುತ್ತೆ. ಆ ಅರ್ನ್ ಮಾಡಿರುವಂತಹ ಸರ್ಪ್ಲಸ್ ಅಮೌಂಟ್ ಗಳನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಆದಂತವರು ವಿವಿಧ ರೀತಿಯ ಸೆಕ್ಯೂರಿಟೀಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಗುಡ್ ಪೋರ್ಟ್ಫೋಲಿಯೋನ, ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ಮೇಂಟೈನ್ ಮಾಡಬೇಕಾಗಿರುವಂತದ್ದು ಕೂಡ ಒಂದು ಈ ಒಂದು ಆಸ್ಪೆಕ್ಟ್ ಇದು ಕವರ್ ಆಗಿ ಮಾಡುತ್ತೆ. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ದ ಫೈನಾನ್ಸ್ ಮ್ಯಾನೇಜರ್ ಮಸ್ಟ್ ಆಲ್ಸೋ ಟೇಕ್ ದ ನೆಸೆಸರಿ measures to manage the risk arising from the investment made in corporate securities and in the foreign exchange markets. For the corporate securities purchased, he must hedge in the derivatives market to insulate the firms from the risk associated with the purchase and sale of security. Finance manager ಅವರು ರಿಸ್ಕ್ ಏನಿದೆ ರಿಸ್ಕ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ರಿಸ್ಕ್ ಅವಾಯ್ಡ್ ಮಾಡಬೇಕಾದ್ರೆ ಕಾರ್ಪೊರೇಟ್ ಸೆಕ್ಯೂರಿಟೀಸ್ ಗಳಲ್ಲಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಕೂಡ ಅದರಲ್ಲಿ ಎಷ್ಟು ರಿಸ್ಕ್ ಇದೆ ಅದನ್ನ ಅವರು ತಿಳ್ಕೊಂಡು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಗಳಲ್ಲಿ ಅಥವಾ ಲೋಕಲ್ ಎಕ್ಸ್ಚೇಂಜ್ ಮಾರ್ಕೆಟ್ ಗಳಲ್ಲಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಆಸ್ಪೆಕ್ಟ್ ಆಗಿದೆ. ನೆಕ್ಸ್ಟ್, ಇವಾಲ್ಯೂಯೇಷನ್ ಆಫ್ ಪರ್ಫಾರ್ಮೆನ್ಸ್ ಥ್ರೂ ಬೆಂಚ್ಮಾರ್ಕಿಂಗ್. Benchmarks are established for evaluating the performance of various financial components like sales, gross profit, net profit, etc. So financial manager ಅವರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು
ಬೆಂಚ್ ಮಾರ್ಕಿಂಗ್ ಇದೆ. ಆ ಬೆಂಚ್ ಮಾರ್ಕ್ಗೆ ತಕ್ಕದಾದಂತಹ ಪರ್ಫಾರ್ಮೆನ್ಸ್ ಗಳನ್ನ ಸಂಸ್ಥೆ ಫೈನಾನ್ಷಿಯಲ್ ರಿಲೇಟೆಡ್ ಆಸ್ಪೆಕ್ಟ್ ಗಳಲ್ಲಿ ತೋರಿಸ್ತಾ ಇದೆಯಾ ಅನ್ನೋದನ್ನ ಅವರು ಇವ್ಯಾಲ್ಯೂಯೇಷನ್ ಮಾಡ್ಬೇಕಾಗುತ್ತೆ. ಸೊ ಯಾವುದೇ ರೀತಿಯಾದಂತಹ ಡಿವಿಯೇಷನ್ಸ್ ಗಳಿಲ್ಲ, ಅದನ್ನ ಸೆಟ್ರೇಟ್ ಮಾಡಿಕೊಂಡು ಕಂಪನಿಯನ್ನ ಒಂದು ಪ್ರಾಫಿಟ್ ಕಡೆಗೆ ಅಥವಾ ಗ್ರೋತ್ ಕಡೆಗೆ ಅದನ್ನ ತಕೊಂಡು ಹೋಗ್ಬೇಕಾಗಿರುತ್ತೆ. ನೆಕ್ಸ್ಟ್ ಮೂರನೆಯ ಒಂದು ಆಸ್ಪೆಕ್ಟ್ in modern approach, that is dividend policy decisions. So dividend policy relating to the payment of dividends to the shareholders. Dividends ಗಳನ್ನ ಕೊಡುವ ಮುಖಾಂತರ ಶೇರ್ ಹೋಲ್ಡರ್ಸ್ ಗಳನ್ನ ಸಂತೋಷವಾಗಿ ಇಟ್ಟುಕೊಳ್ಳುವಂಥದ್ದು ಹಾಗೂ ಫ್ಯೂಚರ್ಗೆ ಬೇಕಾದಂತಹ ಇನ್ವೆಸ್ಟ್ಮೆಂಟ್ ಗಳನ್ನ ಅವರಿಂದ ಪಡೆದುಕೊಳ್ಳಲಿಕ್ಕೆ ಸಹಕಾರಿಯಾಗುವಂತಹ ಒಂದು ಪಾಲಿಸಿ ಡಿವಿಡೆಂಡ್ ಪಾಲಿಸಿ ಆಗಿರುತ್ತೆ. ಪ್ರಾಫಿಟ್ ಅಲೋಕೇಶನ್. Profit is to be allocated among various types of reserves like general reserves and dividend equalization funds with the plans of the organization regarding organic and inorganic growth. Profit ಸಂಸ್ಥೆಗಳಿಗೆ ಪ್ರಾಫಿಟ್ ಅರ್ನ್ ಆಗ್ತಿದ್ದ ಹಾಗೆ ಅದನ್ನ ವೇರಿಯಸ್ ರಿಸರ್ವ್ಗಳಲ್ಲಿ ಅದನ್ನ ನಾವು ಅಲೋಕೇಟ್ ಮಾಡಬೇಕಾಗಿರುತ್ತೆ. ಜನರಲ್ ರಿಸರ್ವ್ಗಳಿಗೆ ಅಥವಾ ಡಿವಿಡೆಂಟ್ ಗಳಿಗೆ ನಾವು ಅದನ್ನ ಕೊಡಬೇಕಾಗಿರುತ್ತೆ. ಜನರಲ್ ರಿಸರ್ವ್ ಎಷ್ಟು ಅಮೌಂಟ್ ಗಳನ್ನ ನೀಡಬೇಕು, ಡಿವಿಡೆಂಟ್ ಆಗಿ ಎಷ್ಟು ಅಮೌಂಟ್ ಅನ್ನ ಪೇಮೆಂಟ್ ಮಾಡಬೇಕು ಅಂತೇಳಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆದಂತವರು ಅದರ ಬಗ್ಗೆ ಒಂದು ನಿಖರವಾದಂತಹ ಡಿಸಿಷನ್ ಅನ್ನ ತಗೊಳ್ಬೇಕಾಗಿರುತ್ತೆ. ಡಿಸಿಷನ್ ಮಸ್ಟ್ ಬಿ taken regarding the types of reserves to be created, amount to be transferred annually to these reserves. Next one is framing dividend policy. Corporates have to decide whether they will follow liberal dividend policy or conservative dividend policy. Many of the corporates coming up with ideas of rewarding the shareholders through special dividends, bonus debentures, and bonus preference shares. Some of the companies have listed their shares in the form of depository receipts in foreign stock exchanges. And so this is one of the policy relating to the dividends, whether they have to liberal or they are conservative in paying out the dividends to the shareholders, or ಅವರಿಗೆ shareholders ಗಳಿಗೆ ಅವರಿಗೆ ಸಂತೋಷವಾದ ರೀತಿಯಲ್ಲಿ ರಿವಾರ್ಡಿಂಗ್ ಕೊಡುವಂತಹ ಒಂದು ಪ್ರೊಸೀಜರ್ ಗಳನ್ನ ಅಥವಾ ಪಾಲಿಸಿಗಳನ್ನು ಕೂಡ ಕಂಪನಿಯವರು ಮಾಡ್ಕೊಳ್ಬಹುದಾಗಿದೆ. To end up, we have studied in this session scope of financial management under modern approach, investment decision, ಮತ್ತು dividend policy decision ನಲ್ಲಿ ತಿಳ್ಕೊಂಡಿದ್ದೀವಿ. ಇನ್ವೆಸ್ಟ್ಮೆಂಟ್ ಡಿಸಿಷನ್ ನಲ್ಲಿ ಸೊ ವೇರಿಯಸ್ ಆಸ್ಪೆಕ್ಟ್ಸ್ ರಿಲೇಟಿಂಗ್ ಟು ಇನ್ವೆಸ್ಟ್ಮೆಂಟ್ ಡಿಸಿಷನ್, ಕ್ಯಾಶ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಕ್ಯಾಪಿಟಲ್ ಬಜೆಟಿಂಗ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ಇವ್ಯಾಲ್ಯೂಯೇಷನ್ ಆಫ್ ಪರ್ಫಾರ್ಮೆನ್ಸ್ ಥ್ರೂ ಬೆಂಚ್ ಮಾರ್ಕಿಂಗ್, ಈ ಆಸ್ಪೆಕ್ಟ್ ಗಳನ್ನ ಇನ್ವೆಸ್ಟ್ಮೆಂಟ್ ಡಿಸಿಷನ್ ನಲ್ಲಿ ನಾವು ಕವರ್ ಮಾಡ್ಕೊಳ್ಳೋದಾಗುತ್ತೆ. Dividend policy decision ನಲ್ಲಿ ಪ್ರಾಫಿಟ್ ಅಲೋಕೇಶನ್ ಮಾಡೋದು to the shareholders and framing very good dividend policies to the company. That is also one of the scope of financial management. Hope students you have understood the session. Thank you.